ಮನೇಲಿರ್ತಕ್ಕಂಥ ಮಕ್ಕಳು ಒಳ್ಳೆ ಯಶಸ್ಸಾಗಲಿ, ಮೊದಲು ಮಕ್ಕಳು ಒಳ್ಳೆ ಸಂಸ್ಕಾರವಂತರಾಗಲಿ, ತಂದೆ ತಾಯಿ ಬಗ್ಗೆ ಒಂದಷ್ಟು ಬೆಲೆನ ಅರ್ಥ ಮಾಡಿಕೊಳ್ಳಿ. ಎಷ್ಟು ದಿವಸ ಉಪವಾಸ ಇದ್ದು ನನ್ನನ್ನು ಸಾಕಿದ್ದಾರೆ ಅಂತಕ್ಕಂಥದ್ರ ಅರಿವು ಆ ಮಕ್ಕಳಿಗೆ ಬರಲಿ ಅಂತ ನೀವು ಕೇಳ್ಕೊಳ್ತಿರೋ ಬಿಡ್ತಿರೋ, ನಾನು ಕೇಳೋ ಮಾತಿದ್ದೇನೆ. ಮೊದಲು ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಿ ಜನ್ಮ ಕೊಟ್ಟಂತಹ ಜನ್ಮದಾತರನ್ನ ಆದಷ್ಟು ತನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋಂಗಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ತಂದೆ ತಾಯಿ ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ ಅದರ ಬೆಲೆ. ತಂದೆ ತಾಯಿ ಇದ್ದಾಗ ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರು ಹೇಳೋ ಪ್ರತಿ ಮಾತು ಕಾಲು ಕಸನೇ. ಆದರೆ ಇಲ್ಲದಿರ ಒದ್ದಾಡ್ತಾರಲ್ಲ, ಅಯ್ಯೋ ನಮ್ಮ ಅಪ್ಪನ ಕರ್ಕೊಂಬರ್ಬೇಕಾಗಿತ್ತು ಈ ಯಾತ್ರೆಗೆ, ನಮ್ಮಮ್ಮನ ಕರ್ಕೊಂಬರ್ಬೇಕಾಗಿತ್ತು ಯಾತ್ರೆಗೆ, ಆಗೋದಿಲ್ಲ. ನಾನು ಸುಮಾರು ವರ್ಷಗಳ ಹಿಂದೆ ನನ್ನ ತಾಯಿನ ಕರ್ಕೊಂಬಂದಿದ್ದೆ. ನಾನು ಅವತ್ತು ಭಾಳ ಕಷ್ಟದಲ್ಲಿ ಕರ್ಕೊಂಡು ಬಂದೆ. ಇವತ್ತು ಆನಂದ್ ಗುರುಜಿನ ಕರ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗೋಕ್ಕೆ ನಮ್ಮ ಅರುಣ್ ಪರಿವಾರ ಇಲ್ಲಿರ್ತಕ್ಕಂಥ 4-5 ಜನನ ಬರ್ತು ಮಾಡಿ ನನ್ನ ರೆಕಮೆಂಡ್ ಮೇಲೋ ಅಥವಾ ಒಂದಷ್ಟು ಪ್ರೋಟೋಕಾಲಲ್ಲೋ ಕಳಿಸ್ಬೋದು. ಅವತ್ತು ನನ್ನ ತಾಯಿ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಯಾವ ಅಧಿಕಾರವೂ ಇರಲಿಲ್ಲ. ಆದರೆ ಅಂಥ ಕ್ಷಣದಲ್ಲಿ ಆ ತಾಯಿನ ಕರ್ಕೊಂಡೋಗಿ ದೇವ್ರ ಮನೆ ನಿಲ್ಲಿಸಿದಾಗ ಅವ್ರು ಪಟ್ಟ ಆನಂದ ಇತ್ತಲ್ಲ, ಅದು ಯಾವ ಕೋಟಿ ಕೊಟ್ಟು ನಾನು ಅದನ್ನು ತೀರ್ಸೋಕ್ಕಾಗತ್ತೆ. ಅದಕ್ಕೆ ತೀರ್ಥಕ್ಷೇತ್ರಕ್ಕೆ ಬರಬೇಕಾದ್ರೆ ತಂದೆ ತಾಯಿ ಮಾತ್ರ ಅಲ್ಲ, ಎಲ್ಲರೂ ಬರಬೇಕು. ಯಾಕೆಂದರೆ ಇಲ್ಲಿರೋ ಭಗವಂತ ನೀವು ಬಂದ ತಕ್ಷಣ ನಿಮ್ಮನ್ನು ಮಾತಾಡೋದಿಲ್ಲ. ನೀವು ಹೇಗೆ ಬಂದಿದ್ದೀರಿ ನೋಡ್ತಾನೆ, ಯಾರ ಜೊತೆ ಬಂದ್ರಪ್ಪ ಅಂತ ನೋಡ್ತಾನೆ. ಯಾರೂ ಗತಿ ಇಲ್ಲಪ್ಪ, ಜನ್ಮ ಕೊಟ್ಟ ಮಕ್ಕಳು ನಾನು ನೋಡ್ತಿಲ್ಲ, ಒಂದು ತನ್ನ ಹಾಕಬೇಕಾದ್ರೆ ಮೂಲೆ ಕೂಡಿಸಿ ಊಟ ಹಾಕ್ತಿದ್ದಾರೆ ಇವತ್ತು ಮಕ್ಕಳು. ಕಾಲು ಚಪ್ಪಲಿ ಇಲ್ಲ, ಚಪ್ಪಲಿ ಕೊಡಿಸೋ ಯೋಗ್ಯತೆ ಇಲ್ಲ ಮಕ್ಕಳಿಗೆ. ಯೋಚನೆ ಮಾಡ್ತಾರೆ, ಇಂಥ ಪರಿಸ್ಥಿತಿ ಆಗಿದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು. ದೇವರನ್ನ ನನಗೆ ಅದು ಕೊಡು, ಇದು ಕೊಡು, ಆಸ್ತಿ ಕೊಡು, ಅಂತಸ್ತು ಕೊಡು, ಇದು ಯಾವುದು ಬೇಡ. ಒಳ್ಳೆ ಸಂಸ್ಕಾರ ಕೊಡಪ್ಪ. ನಾನು ಬದುಕಿರುವವರೆಗೂ ನನ್ನ ಇರ್ತಕ್ಕಂಥ ಅವಯವಗಳನ್ನು ಎಲ್ಲೂ ವ್ಯತ್ಯಾಸ ಬರ್ದಿರ ಹಾಸ್ಪಿಟ್ಲಿಗೆ ಹೋಗಿ ಆಪ್ರೇಷನ್ ಅಂತ ಮಾಡಿಸ್ಕೊಂಡು ಕೈಯೋ ಕಾಲೋ ಹೆಬ್ಬೆರಳೋ ಅದರಲ್ಲೂ ಹಾಳಾದ ಇತ್ತೀಚಿನ ದಿನಗಳಲ್ಲಿ ಆ ಶುಗರು BP ಅಂತಕ್ಕಂಥದ್ದು ಬಂದು ಕೂತ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ತಿನ್ನೋ ಅನ್ನ ವಿಷ, ಕುಡಿತಕ್ಕಂಥ ಹಾಲು ವಿಷ. ಇವತ್ತು ಅಮೃತ ತಂದು ಕೊಟ್ಟರು ಅರಗಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ. ಆದರೆ ಆ ಪ್ರೀತಿ ಬೇಕು. ಮನೆಯಲ್ಲಿ ಸಂಜೆ ಮನೆಗೆ ಬಂದ ತಕ್ಷಣ ತಂದೆ ತಾಯಿ ಎಲ್ಲರೂ ಮಕ್ಕಳೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋ ಕಾಲ ಬರಬೇಕು. ಆ ಹಿಂದಿನ ಪರಂಪರೆ ಬರಬೇಕು. ಮನೆಯಲ್ಲಿ ಗೊಜ್ಜೋ ಅನ್ನನೋ ಏನೂ ಗೊತ್ತಿಲ್ಲ ಅಂದರೆ 2 ಮೆಣಸಿನ್ಕಾಯಿ ಹುಣಸೆಹಣ್ಣು ಸಿಕ್ಬಿಟ್ಟು ಮನೆಯಲ್ಲಿ ತಂದೆ ತಾಯಿ ಹಿಟ್ಟೋ ಗೊಜ್ಜೋ ಮಾಡಿಕೊಡ್ತಿದ್ರಲ್ಲ, ಆಗ ಸಿಗೋ ಪ್ರೀತಿ ಇವತ್ತು ಸಿಗ್ತಾ ಇರ್ತಕ್ಕಂಥ ಮೃಷ್ಟಾನ್ನನೋ ಬೆಳ್ಳಿ ತಟ್ಟೆ ಊಟದಲ್ಲ ಸಿಗ್ತಾ ಇದೆಯಮ್ಮ. ಯಾರ ಮನೆಯಲ್ಲೂ ನೆಮ್ಮದಿ ಇಲ್ಲ. ಇವತ್ತು ತೀರ್ಥಕ್ಷೇತ್ರಕ್ಕೆ ಬರ್ತಿದ್ದೀವಿ ನಾವು ಏನಕ್ಕೋಸ್ಕರ? ಸಾಕಪ್ಪ ನನಗೆ ಈ ಜೀವನ. ನಾನು ಬೆಳಗ್ಗೆ ಇವತ್ತು ದೇವರ ದರ್ಶನಕ್ಕೆ ಹೋದಾಗ ನನ್ನ ಪಕ್ಕದಲ್ಲಿ ಒಬ್ಬ ಅಜ್ಜಿ ಬಂದು ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಿದ್ಲು. ಬಹುಶಃ ಆಕೆಗೆ ಯಾರೂ ಇಲ್ಲ ಅನ್ಸುತ್ತೆ. ಆಕೆ ಬಂದು ದೇವ್ರಿಗೆ ಹೇಳ್ತಿದ್ದಷ್ಟೇ, ನನಗೆ ಮುಕ್ತಿ ಕೊಟ್ಬಿಡು ಸಾಕು, ನೀನು ನೋಡಿದ್ದೀನಿ ನಾನು ನಿನ್ನ ಮನೆಗೆ ಹೋಗಲ್ಲ, ನಾನು ಊರು ಬೇಡ, ನನಗೆ ಇಲ್ಲೇ ನನ್ನ ಜೀವನ ಕೊನೆ ಆಗಿಬಿಡ್ಲಿ ಅಂತ ಕೇಳ್ತಿದ್ಲ ಆ ತಾಯಿ. ಆ ತಾಯಿನೊಂದು ಸತಿ ನೋಡಿದಾಗ ನನಗೆ ಅನ್ನಿಸ್ತು, ಇನ್ನೆಷ್ಟು ಸಂಕಟ ಅನುಭವಿಸಿರ್ಬೇಕಪ್ಪ ಈ ತಾಯಿ. ಇವತ್ತು ಸಾಕಷ್ಟು ಆಗಿಬಿಟ್ಟಿದೆ. ತುಂಬ ಜನದ ಮನಸ್ಸಲ್ಲಿ ನೋವಿದೆ. ಆದರೆ ಯಾರೇ ಆಗಲಿ ಇಂತಹ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಖಂಡಿತ ಭಗವಂತ ನಮ್ಮನ್ನು ಮಾತಾಡ್ತಾನೆ, ನಮ್ಮ ಕಷ್ಟವನ್ನು ಆಲಿಸ್ತಾನೆ. ಅವನು ಆರಿಸ್ಲಿಕ್ಕೋಸ್ಕರನೇ ಆ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿ, ತನ್ನ ಜವಾಬ್ದಾರಿ ಕಾಯಕವನ್ನು ಮುಗಿಸಿ ಇನ್ನಷ್ಟು ಜವಾಬ್ದಾರಿ ಇದ್ದಾಗ ವಿಶ್ರಾಂತಿಗೋಸ್ಕರ ಪಾಪ ಮೈಮರ್ತು ಮಲಗಿದ ಶ್ರೀಕೃಷ್ಣ. ಆದರೆ ಒಂದು ಸತಿ ಮಾನವ ದೇಹ ಬರುತ್ತಲ್ಲ. ಇವತ್ತು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನಿಗೆ 500 ವರ್ಷ ಬೇಕಾಯಿತು ಒಂದು ದೇವಸ್ಥಾನ ಆಗಬೇಕಾದ್ರೆ. ಒಂದು ಅರಮನೆ ಆಗಲಿಕ್ಕೆ 500 ವರ್ಷಗಳು ಬೇಕಾಯಿತು. ಅದಕ್ಕಾಗಿ ಸಾಕಷ್ಟು ಜನ ಪ್ರಾಣವನ್ನು ತೆಗೆದುಕೊಂಡ್ರು. ಇವತ್ತು ನಾವು ನೀವೆಲ್ಲರೂ ಅದೃಷ್ಟ ಮಾಡಿದ್ದೀವಿ ಅಂತ ನಾವು ಅಂದ್ಕೊಳ್ಳೋಣ. ನಮ್ಮ ಮತ್ತು ನಮ್ಮ ಮಕ್ಕಳ ಸಾಕ್ಷಿಯಾಗಿ ಒಂದು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಭವ್ಯವಾದಂಥ ಒಂದು ಅರಮನೆಯಾಗಿ ಆ ಅರಮನೆಯಲ್ಲಿ ಶ್ರೀರಾಮಚಂದ್ರನ ನಿಲ್ಲಿಸುವಂಥದ್ದಾಗ್ತಾ ಇದೆಯಲ್ಲ, ಅದರಲ್ಲೂ ಒಂದು ಸಂತೋಷ, ಹೆಮ್ಮೆ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ, ಕಿಷ್ಕಿಂಧ ನಗರದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ, ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ,
ತನ್ನ ಗುರುವಿನ ಅಥವಾ ತನ್ನ ದೇವರ ತನ್ನ ತಂದೆಯ ವಿಶೇಷವಾದ ಸೇವೆ ಮಾಡಲಿಕ್ಕೆ ದೇಹದ ರೋಮದಲ್ಲೂ ಸಹಿತ ರಾಮನಾಮವನ್ನು ಜಪ ಮಾಡ್ತಾ ಶ್ರೀರಾಮಚಂದ್ರನ ಪಾದ ಸೇವೆಗಾಗಿ ಅಯೋಧ್ಯೆಗೆ ನಡೆದ. ಕರ್ನಾಟಕದ ಜನತೆ ನಿಜಕ್ಕೂ ಅದೃಷ್ಟವಂತರು ನಾವು. ನಮ್ಮ ಅದೃಷ್ಟ ಎಂಬತಕ್ಕಂಥದ್ದು ಎಷ್ಟಿದೆ ಅಂದರೆ ಅದು ಹೇಳಿ ತೀರ್ದು. ಅತ್ತ ಹನುಮ, ವಿಶೇಷವಾಗಿರ್ತಕ್ಕಂಥ ಗುರುಗಳು, ಜೊತೆಗೆ ಗುರು ಪರಂಪರೆ, ಇಷ್ಟೆಲ್ಲ ಗುರು ಪರಂಪರೆಗಳು ಸಹಿತ ಇವತ್ತಿನ ದಿವಸ ನಮ್ಮಗಳ ಪ್ರಾಂತ್ಯದಲ್ಲೇ ಇದ್ದಾರೆ. ನಾನು ಇನ್ನೊಂದು ಮಾತು ಹೇಳ್ತೇನೆ, ನೀವು ತೀರ್ಥಕ್ಷೇತ್ರ ಆಗಲಿ, ಪುಣ್ಯಕ್ಷೇತ್ರ ಆಗಲಿ, ಅಥವಾ ಯಾರೋ ಒಬ್ಬರ ಮನೇಲಿ ನಡೆಯುವಂಥ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನೋ ಅಥವಾ ಇನ್ಯಾವುದೋ ಒಂದು ದೊಡ್ಡ ಯಾಗವೋ ಯಜ್ಞವೋ ನೋಡಿದಾಗ ನಾನು ಇಂಥದ್ದೊಂದು ಮಾಡಬೇಕಲ್ಲ ಅನ್ನೋ ಮನಸ್ಸು ಎಂಥವ್ರಿಗಾದ್ರೂ ಬಂದೇ ಬರುತ್ತೆ. ಇವತ್ತು ಗುರುಗಳಿಗೆ ಇಂಥದ್ದೊಂದು ಶಾಲು ಹೊತ್ಸಿದ್ರು. ಈ ಶಾಲು ಹೊತ್ಸಿ ಒಂದು ಹಾರ ತಂದಾಕಿದಾಗ ನಾನು ಒಂದು ಹಾರ ತಂದು ಒಂದು ಶಾಲು ಹಾಕಬೇಕಾಗಿತ್ತು ನಮ್ಮ ಗುರುಗಳಿಗೆ ಅಂತ ನಿಮ್ಮ ಮನಸ್ಸಲ್ಲಿ ಬಂದರು. ಇದಕ್ಕೆ 10ರಷ್ಟು ಉತ್ತಮವಾದಂಥದ್ದನ್ನು ಹಾಕ್ಬೋದು ಹೇಗೆ? ಅದಕ್ಕೆ ಜಗದ್ಗುರುಗಳಾದಂಥ ಆದಿಶಂಕರರು ಅವತ್ತೇ ಮಾನಸ ಪೂಜೆ ಅಂತ ಬರೆದಿಟ್ಟರು. ಆ ಮಾನಸ ಪೂಜೆಯಲ್ಲಿ ನೀವಿಲ್ಲಿ ಕೂತ್ಕೊಂಡು ಈಗ ಆ ಜಗನ್ನಾಥನ ದರ್ಶನಕ್ಕೆ ಹೋಗಿರ್ತಕ್ಕಂಥದ್ದು ಲಕ್ಷಾಂತರ ಜನ. ನೋಡಿ, ಆ ಜಗನ್ನಾಥನಲ್ಲಿ ಎಂತಹದ್ದೊಂದು ಪವಾಡ ಇದೆ ಅಂದರೆ, ನೀವು ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ಜಗನ್ನಾಥನಲ್ಲಿ ಒಂದು ಪವಾಡ, ಕಣ್ಣು ಕಾಣುವಂತಹದ್ದೊಂದು ಪವಾಡ ಇದೆ. ಈ ಜಗನ್ನಾಥನ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ದೈವಶಿಲ್ಪಿ ವಿಶ್ವಕರ್ಮ. ಆದರೆ ವಿಶ್ವಕರ್ಮ ಈ ಒಂದು ವಿಶೇಷವಾದಂಥ ಶಿಲ್ಪವನ್ನು ಶಿಲ್ಪಶಾಸ್ತ್ರ ಪ್ರಕಾರ ಕೆತ್ತನೆ ಮಾಡಬೇಕು ಅಂದ್ರೂ ಅಲ್ಲಿ ಒಂದು ವ್ಯತ್ಯಾಸ ನಡೀತು, ಅಲ್ಲಿ ಒಂದು ಅಚಾತುರ್ಯ ಆಯಿತು. ಆಗಿದಂಥ ಅಚಾತುರ್ಯ ಏನಪ್ಪ ಅಂದರೆ, ಯಾವ ರಾಜ ಒಂದು ಅತ್ಯುತ್ತಮವಾದಂಥ ಮಹಾವಿಷ್ಣುವಿನ ವಿಶೇಷವಾದಂಥ ವಿಗ್ರಹವನ್ನು ಕೆತ್ತನೆ ಮಾಡಬೇಕು ಎಂಬತಕ್ಕಂಥದ್ದು, ಶ್ರೀಕೃಷ್ಣನ ಹೃದಯ ಒಂದು ಬೇವಿನ ವೃಕ್ಷದಲ್ಲಿ ಆ ಸಮುದ್ರದಲ್ಲಿ ತೇಲ್ಕೊಂಡು ಬರುವಾಗ ಅದು ರಾಜನ ಕೈಗೆ ಸಿಕ್ಕಿ ಆ ರಾಜ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಕಾರಣ, ರಾಜ ಸಮುದ್ರ ತೀರಕ್ಕೆ ಸ್ನಾನಕ್ಕೆ ಅಂತ ಬಂದ. ಈ ರಾಜ್ಯದಲ್ಲೂ ಸಾಕಷ್ಟು ಸಂಕಷ್ಟಗಳಂತಕ್ಕಂಥದ್ದು ಎದುರಾಗಿತ್ತು. ಇಡೀ ರಾಜ್ಯವೇ ಕತ್ತಲಲ್ಲಿ ಆವರಿಸಿತ್ತು. ಆಗ ಕತ್ತಲಿಂದ ಬೆಳಕಿನ ನಡೆಗೆ ನಡೀಬೇಕು ಅಂತ ಹೇಳಿ ಈ ಕತ್ತಲಿರ್ತಕ್ಕಂಥ ಪ್ರಪಂಚವನ್ನು ಬೆಳಕು ಮಾಡಲಿಕ್ಕಾಗಿ ಸ್ವಾಮಿ ಆ ಜನ್ಮವನ್ನು ಮುಗಿಸ್ಕೊಂಡು ಇನ್ನೊಂದು ಜನ್ಮಕ್ಕೆ ಕಾಲಿಡಬೇಕಾದ್ರೆ ಇಡೀ ದೇಹ ಎಲ್ಲವೂ ಸಹಿತ ಸುಟ್ಟು ಭಸ್ಮವಾದರೆ ಆ ಹೃದಯ ಜಾಗ ಇದೆಯಲ್ಲ, ಆ ಹೃದಯ ಭಾಗ ಮಾತ್ರ ಏನೂ ಸುಡಲಿಲ್ಲ. ಈ ದೇಹ ಎಷ್ಟು ಬೇಕಾದ್ರೂ ದುಡಿಬೋದು, ಆದರೆ ಒಂದಿಷ್ಟು ವಿಶ್ರಾಂತಿ ಬೇಕಲ್ಲ. ನಮಗೇ ಬೇಕು ಅಂದರೆ ಭಗವಂತನ ಬೇಡವ? ಆ ಭಗವಂತನಿಗೂ ಒಂದು ಪಕ್ಷಕಾಲ ಅಂದರೆ 15 ದಿನಗಳು. 15 ದಿನ ಸ್ವಾಮಿಗೆ ಆರೋಗ್ಯ ಕೆಡುತ್ತೆ. ಇಲ್ಲಿರೋ ಜಗನ್ನಾಥನಿಗೆ 15 ದಿವಸ ಆರೋಗ್ಯ ಕೆಡುತ್ತೆ. 15 ದಿವಸ ಆರೋಗ್ಯ ಕೆಟ್ಟಾಗ ಸ್ವಾಮಿಗೆ ಸಾಕಷ್ಟು ವೈದ್ಯಕೀಯವನ್ನು ಮಾಡ್ತಾರೆ. ಸಾಕಷ್ಟು ಜನ ಅದಕ್ಕಿರ್ತಕ್ಕಂಥ ತಂತ್ರಸಾರ ಪ್ರಕಾರ ವೈದ್ಯವನ್ನು ಮಾಡಿ ಆ ಸಮಯದಲ್ಲಿ ಸ್ವಾಮಿಗೆ ಬರೀ ಕಷಾಯಗಳನ್ನೇ ಕೊಟ್ಟು ಸಿದ್ಧತೆ ಮಾಡಿ ಆ ಮುಖದಲ್ಲಿ ಆ ಒಂದು ವರ್ಚಸ್ಸನ್ನು ಕಂಡಾಗ ಸ್ವಾಮಿ ವಿರಾಜಮಾನನಾಗಿ ಆ ಬೃಹತ್ ಮಟ್ಟದ ರಥದಲ್ಲಿ, ಒಂದು ರಥದಲ್ಲಿ 150 ಜನ ಋತ್ವಿಜರು ಬಂದು ನಿಂತು ವಾದ್ಯ ಮೇಳ ವೇದಮಂತ್ರ ಇದೆಲ್ಲದರೊಂದಿಗೆ ಈ ಒಂದು ರಾಜ್ಯದ ಈ ಪ್ರಮುಖ ಬೀದಿ ಇದೆಯಲ್ಲ, ರಾಜಬೀದಿ, ಸುಮಾರು 3 ಕಿಲೋಮೀಟರಷ್ಟು ಸ್ವಾಮಿ ಪರಿಕ್ರಮಿಸ್ತಾನೆ. ಆ 3 ಕಿಲೋಮೀಟರಷ್ಟು ಪರಿಕ್ರಮಿಸುವಂತಹ ಸುಂದರಗಳಿಗೆ ಬಹುಶಃ ನಾವ್ಯಾರೂ ಹತ್ತಿರದಿಂದ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಾಧ್ಯಮಗಳ ಸಹಾಯ ಇದೆ, ಯೂಟ್ಯೂಬ್ ಇದೆ, ನೀವು ನೋಡ್ಬೋದು. ಅಂತಹ ಒಂದು ವಿಶೇಷತೆ ಈ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ, ನಾವೇ ಭಾಗ್ಯವಂತರು. ಯಾಕೆಂದರೆ ಮಾತಾಡುವ ಕೃಷ್ಣ, ಮಾತಾಡುವ ವಿಶೇಷವಾದಂಥ ಸಾನ್ನಿಧ್ಯವನ್ನು ನಾವು ನೋಡ್ತಾ ಇರೋದು ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪೂಜೆಯನ್ನು ಪ್ರಾರಂಭಿಸೋಣ. ಎಲ್ಲರೂ ಸಹಿತ ಮತ್ತೊಮ್ಮೆ ಭಗವಂತನಾದಂಥ ಗಣಪನ ಪ್ರಾರ್ಥನೆ ಮಾಡ್ತಾ, ಇಲ್ಲಿರ್ತಕ್ಕಂಥ ನೋಡಿ ಕೃಷ್ಣ, ಬಲರಾಮ, ಸುಭದ್ರೆ, ಹಾಗೆ ಕೃಷ್ಣನೇ ಜನಾರ್ದನ, ಆ ಪೂರಿಯಲ್ಲಿರ್ತಕ್ಕಂತಹ ಜನಾರ್ದನನ ಮೂರ್ತಿಯನ್ನು ಇಲ್ಲಿಗೆ ತಂದಿದ್ದೀವಿ. ಜೊತೆಗೆ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸರಸ್ತಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಕ್ಷ್ಮೀಂ ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಗೆ ಬೇಕಾಗಿರ್ತಕ್ಕಂಥ ಕಮಲ ಪುಷ್ಪಗಳು, ನಾನಾ ಪುಷ್ಪಗಳು, ಹರಿದ್ರ ಕುಂಕುಮ, ಪೂಜೆಗೆ ಬೇಕಾಗಿರುವಂತಹ ದ್ರವ್ಯಗಳು, ನಾನಾ ಪುಷ್ಪಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಮಲಾಕ್ಷಿ ಇದೆಯಲ್ಲ, ಇದು ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ತಂತ್ರಸಾರದಲ್ಲಿ ಕಮಲಾಕ್ಷಿಗೆ ಬಹಳಷ್ಟು ಶಕ್ತಿ ಇದೆ ಅಂತ. ಇದರಲ್ಲಿ ಎಷ್ಟು ಶಕ್ತಿ ಇದೆಯೋ, ಮರ್ಲ ಮಾತಂಗಿ, ಶಿವಲಿಂಗ ಬೀಜ,
ಶಿವಲಿಂಗ ಬೀಜ ಮರಳ ಮಾತಂಗಿ ಎಂಬತಕ್ಕಂಥದ್ದಕ್ಕೆ ಅಷ್ಟೇ ಶಕ್ತಿ ಇದೆ. ಅದು ಸಾಕ್ಷಾತ್ ಶಿವಲಿಂಗ ಇದ್ದ ಹಾಗೆ. ಈ ಸೃಷ್ಟಿಯ ವೈಪರೀತ್ಯ ವಿಶೇಷತೆ ಅಷ್ಟಿದೆ. ಅದ್ಭುತವಾದಂತಹ ವನಸರಿಗಳು, ಅದ್ಭುತವಾದಂತಹ ಗಿಡಮೂಲಿಕೆಗಳು, ಇಷ್ಟೆಲ್ಲ ಗಿಡಮೂಲಿಕೆಗಳೊಂದಿಗೆ ಇವತ್ತು ನಡೀತಿರ್ತಕ್ಕಂಥ ಈ ಮಹಾಯಜ್ಞ ಸುದರ್ಶನ ಹೋಮ. ಈ ಸುದರ್ಶನ ಹೋಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾವು ನೀವೇ ಧನ್ಯರು. ಏನು ಸಾಧನ ಮಾಡಿ ಕೃಷ್ಣನ ಕರಗ ಸೇರಿತು, ಕರಗ ಸೇರಿತು. ಈಗ ಶ್ರೀ ಕ್ಷೇತ್ರದಲ್ಲಿ ಜಗನ್ನಾಥ ಮಂದಿರದಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡೋಣ. ಭಗವಂತ, ಮಾತಾಡುವ ದೈವ, ಪ್ರತ್ಯಕ್ಷವಾಗಿ ಕಾಣುವ ದೈವ, ಕಲಿಯುಗದಲ್ಲಿ ಇಲ್ಲಿಯೂ ಸಾಕಷ್ಟು ಪವಾಡಗಳು ನಡೀತಿರ್ತಕ್ಕಂಥ ದೈವ. ಈ ದೈವ ಸಾನ್ನಿಧ್ಯದಲ್ಲಿ ಮತ್ತೊಮ್ಮೆ ಆದಷ್ಟು ಬೇಗ ನಿನ್ನೆ ದರ್ಶನ ಮಾಡೋಕ್ಕೊಂದು ಭಾಗ್ಯ ಕೊಡು. ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಒಂದು ಒಳ್ಳೆಯ ಜ್ಞಾನ, ಒಂದು ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡುವಂಥ ದೇವರನ್ನ ಪ್ರಾರ್ಥನೆ ಮಾಡ್ತಾ ಹೇಳಿ. ಮಮ ಕುಟುಂಬ ಪರಿವಾರ ವರ್ಗಾಣಾಂ ಕ್ಷೇಮ ಸ್ಥೈರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಫಲಸಿದ್ಧರ್ಥಂ ಶ್ರೀ ಲಕ್ಷ್ಮೀ ಸಮೇತ ಜನಾರ್ದನ ದೇವತಾ ಪ್ರಿಯತಾಂ ಮಹಾಕಾಳಿ ಮಹಾಲಕ್ಷ್ಮಿ ಲಲಿತಾಂ ಬಾಲಾ ತ್ರಿಪುರ ಸುಂದರಿ ದೇವತಾ ಪ್ರಿಯತಾಂ. ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೊಳ್ಬೇಕು ನೀವು. ಸಾಕಷ್ಟು ಜನ ಭಕ್ತರು ಎಲ್ಲ ಇಡೀ ರಾಜ್ಯದ ಮೂಲ ಮೂಲೆಗಳಿಂದ ಎಲ್ಲರೂ ಬಂದವರೆಲ್ಲ ನೇರವಾಗಿ ಬಂದರು. ಒಮ್ಮೆ ಗೋವಿಂದ ಅಂದರು, ಆತ ನೀನು ಮೋಕ್ಷ ಆಯ್ತಪ್ಪ, ನೀನು ಬಂದ್ಬಿಡು ವೈಕುಂಠಕ್ಕೆ ಅಂದ. ಯಮ ಬಂದ. ಯಮ ಕೇಳ್ದ, ಸ್ವಾಮಿ ಬಂದವ್ರನ್ನೆಲ್ಲ ನೀನು ಡೈರೆಕ್ಟಾಗಿ ವೈಕುಂಠಕ್ಕೆ ಸೇರಿಸ್ಕೊಂಡು ನಿನ್ನ ಪಾದದಲ್ಲಿ ಸೇರಿಸ್ಕೊಂಡ್ಬಿಟ್ರೆ ನನ್ನ ಜವಾಬ್ದಾರಿ ಏನು, ನನ್ನ ಕೆಲಸ ಏನು, ನನ್ನ ಯಾತಕ್ಕೆ ಇಟ್ಕೊಂಡಿದ್ಯಾ, ನನ್ನ ಕಾಯ್ಕಾದ್ರೂ ಏನು? ತಪ್ಪು ಮಾಡಿರ್ತಕ್ಕಂಥವನು, ಒಳ್ಳೇದು ಮಾಡಿರ್ತಕ್ಕಂಥವನು ಯಾವೊಬ್ಬನಾದರೂ ಸಹಿತ ಅವನಿಗೆ ಶಿಕ್ಷಣೆ ಇಲ್ದಿರ ನೇರವಾಗಿ ನೀನು ಪಾದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ನನಗೆ ಜವಾಬ್ದಾರಿ ಕೊಟ್ಟು ನಾನೇನಪ್ಪ ಮಾಡಲಿ ಅಂತ ಕೇಳಿದೆ. ಹೌದು, ಸತ್ಯ, ಒಪ್ಕೊಳ್ಳೋ ಮಾತೇ ಇದು. ಯಾಕೆಂದರೆ ಕ್ರಮಶಿಕ್ಷಣ ಇಲ್ದಿರ ಬೆಳೆದರೆ ಮಕ್ಕಳು ಅದು ಸರಿ ಹೋಗೋದಿಲ್ಲ. ಮಕ್ಕಳಿಗೆ ಶಿಕ್ಷಣವೂ ಆಗಬೇಕು, ಕ್ರಮಶಿಕ್ಷಣವೂ ಬೇಕು. ಆದರೆ ನಾವು ಬುದ್ಧಿವಂತರು ತಂದೆ ತಾಯಂದ್ರೆ ಇತ್ತೀಚೆಗೆ ಏನು ಮಾಡ್ತಿದ್ದೀವಿ, ಮಕ್ಕಳು ಏನಾದರೂ ಪಾಠ ಹೇಳಬೇಕಾದ್ರೆ ಟೀಚರ್ ಏನಾದ್ರು ಕಿವಿ ಹಿಂಡೋದು, ತೊಡೆಗೊಡಿಯೋದು, ಒಂದು ಕೈಗೆ ಏನಾದ್ರು ಬೆತ್ತ ತೋರಿಸಿದ್ರೆ ಮಾರನೇ ದಿವಸ ಕಾರ್ಪೊರೇಟ್ರಿಗೋ MLAಗೋ ಫೋನ್ ಮಾಡ್ತೀವಿ, ಫಸ್ಟ್ ಅವ್ರನ್ನ ತೆಗೀರಿ ಅಂತ. ಇನ್ನು ಮಕ್ಕಳು ಎಲ್ಲಿಂದ ಬುದ್ಧಿವಂತರಾಗಬೇಕು? ಮಕ್ಕಳು ಬುದ್ಧಿವಂತರಾಗಲ್ಲ. ಮಕ್ಕಳನ್ನು ಹಾಳು ಮಾಡ್ತಿರೋದು ನಾವೇ ಜನ್ಮದಾತರು. ಗುರುಕುಲದ ಪದ್ಧತಿ ಬರಬೇಕು ಮುಂದಿನ ದಿನಗಳಲ್ಲಾದರೂ. ಗುರುಕುಲದ ಪದ್ಧತಿ ಬಂದು ಗುರುಗಳಿಗೆ ಸ್ಥಾನಮಾನವನ್ನು ಕೊಟ್ಟು ಗುರುಗಳು ಮಕ್ಕಳ ಮೇಲೆ ಒಂದು ಕ್ರಮಶಿಕ್ಷಣ ಮಾಡಿದ್ದಾರೆ ಅಂದರೆ ಯಾತಕ್ಕಾಗಿ? ನನ್ನ ಮಗ ಏನೋ ತಪ್ಪು ಮಾಡಿದ್ದಾನೆ, ಮಗಳೇನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವರು ಶಿಕ್ಷೆ ಕೊಟ್ಟಿದ್ದಾರೆ. ಅದನ್ನು ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕು ನಾವು. ಮಕ್ಕಳ ಮೇಲೆ ಅತಿಯಾದಂಥ ಪ್ರೀತಿ ನನಗಿದೆ ನಿಜ. ಆ ಪ್ರೀತಿ ಇದೆ ಅಂದ್ಬಿಟ್ಟು ನಾಳೆ ದಿವಸ ಪಾಪ ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆದ್ರೆ ನಾಳೆ ನಿನ್ನ ಮಕ್ಕಳು ಅವಿದ್ಯಾವಂತರಾಗ್ತಾರೆ. ಹಾಗೆ ಅಂದು ಮಹಾವಿಷ್ಣು ಆಲೋಚನೆ ಮಾಡಿ ಬಂದಂತಹ ಯಮನ್ನ ಕರೆದ. ನೋಡು, ಇದು 27 ಮೆಟ್ಲಿದೆ. ನನ್ನ ನೋಡೋದಕ್ಕೆ ಬರುವ ಭಕ್ತರಿಗೆ 27 ಮೆಟ್ಲನ್ನ ಹತ್ತಿ ಬರಬೇಕು. 27 ಮೆಟ್ಲನ್ನ ಹತ್ತುವಾಗಲೇ ಅವನು ಪಟ್ಟಿರೋ ಕಷ್ಟ ನೋಡ್ಬಿಟ್ಟು ನಾನು ಅವನ್ನ ವೈಕುಂಠಕ್ಕೆ ಬಾ ಅಂತ ಹೇಳಿದ್ದೇನೆ. ನೀನು 3ನೇ ಮೆಟ್ಟಲ್ಲಿ ನಿಂತ್ಕೋ. 3ನೇ ಮೆಟ್ಲಲ್ಲಿ ನೀನು ನಿಂತ್ಕೋ. ಯಾರು ನಿನ್ನನ್ನು ಬಂದು ಸ್ಪರ್ಶಿಸ್ತಾರಲ್ಲ ಅವರಿಗೆ ನೀನೇ ಮೋಕ್ಷ ಕೊಡು. ಅದಾದಮೇಲೆ ಅವ್ರು ನನ್ನ ದರ್ಶನಕ್ಕೆ ಬರಲಿ, ನಾನು ಸೀದಾ ಅವನಿಗೆ ಆ ಒಂದು ಮುಕ್ತಿಯನ್ನು ಕೊಡ್ತೀನಿ ಅಂತ ಹೇಳಿದ. ಅಂದರೆ ಯಮನ್ನೂ ಸಹಿತ ಸಮಾಧಾನ ಮಾಡಿದ. ಯಾಕೆಂದರೆ ಯಮನಿಗೆ ಸ್ಥಾನಕ್ಕೆ ಒಂದು ಬೆಲೆ ಬೇಕಲ್ಲ. ನಿಮಗೊಂದು ಪೋಸ್ಟ್ ಅಂತ ಕೊಟ್ಬಿಟ್ಟು ನಿಮ್ಮನ್ನು ಯಾರು ಕೇರೆ ಮಾಡಿದ್ರೆ ಇದ್ದರೆ ನಿಮ್ಮ ಪರಿಸ್ಥಿತಿ ಏನು? ಏನಕ್ಕೆ ಬೇಕು ನಿಮಗೆ ಆ ಪೋಸ್ಟು? ಆ ಪೋಸ್ಟ್ ಕೊಟ್ಟುಬಿಟ್ಟು 3ನೇ ಮೆಟ್ಲಲ್ಲಿ ನಿಲ್ಲಿಸಿ ಯಾರೊಬ್ಬ ಭಕ್ತರು ಬಂದರೂ ಮೊದಲು ಅಲ್ಲಿ ಯಮಕಲ್ಲು ಅಂತಿದೆ, ಯಮನ ಕಲ್ಲು ಅಂತಿದೆ, ಆ ಸಾನ್ನಿಧ್ಯದಲ್ಲಿ ನಿಂತು ಮುಂದೆ ನಡಿಬೇಕು. ಇದು ಇವತ್ತಿಗೂ ಸಹಿತ ನಡೀತಿರೋದು ಪೂರಿ ಜಗನ್ನಾಥಲ್ಲಿ. ದರ್ಶನಕ್ಕೆ ಹೊರಟಾಗ ಆ ದ್ವಾರದಲ್ಲಿ ಒಂದು ವಿಶೇಷವಾದಂತಹ ದೇವರಿದೆಯಲ್ಲ, ಆ ದ್ವಾರವನ್ನು ದಾಟಿ
ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಗನ್ನಾಥ ಕ್ಷೇತ್ರದಲ್ಲಿ ಶ್ರೀ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಮಹಾ ಸುದರ್ಶನನ್ನ ಈಗ ಪ್ರಾರ್ಥನೆ ಮಾಡೋಣ. ತಾವೆಲ್ಲ ಸುದರ್ಶನನ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರವನ್ನು ಆಲಿಸಿದ್ದೀರಿ. ಹಾಗೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಇದೆ, ಒಂದು ಪವಾಡ ಅಂತಲೇ ಹೇಳ್ಬೋದು. ಆ ಪವಾಡ ಏನಪ್ಪ ಅಂದರೆ, ದೇವಾಲಯದ ಮೇಲ್ಭಾಗದಲ್ಲಿರ್ತಕ್ಕಂಥ ಸುದರ್ಶನ ಚಕ್ರ, ದೇವಾಲಯದ ಮೇಲ್ಭಾಗದಲ್ಲಿರ್ತಕ್ಕಂಥ ಸುದರ್ಶನ ಚಕ್ರ, ಆ ಚಕ್ರ ಯಾವುದೇ ದಿಕ್ಕಲ್ಲಿ ನೋಡಿದ್ರು ಸಹಿತ ನಮ್ಮನ್ನೇ ನೋಡುತ್ತಲ್ಲ. ಇದೊಂದು ಪವಾಡವೇ ಸರಿ, ವಿಜ್ಞಾನಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ವಿಜ್ಞಾನಿಗಳು ಹುಬ್ಬೇರಿಸಿ ನೋಡಬೇಕಿವತ್ತು. ಯಾಕೆಂದರೆ ಒಂದಷ್ಟು ಜನದ ವಾದ ಹೇಗಿದೆ ಅಂದರೆ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮದ ಬಗ್ಗೆ ಒಂದಷ್ಟು ಮಾತಾಡಿದ್ರೆ ಅದನ್ನು ಬೇರೆ ಥರ ಮಾತಾಡಿ ತಿರ್ಚಿ ಮಾತಾಡ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಅಂತಹ ಪುಣ್ಯಾತ್ಮರಿಗೆ ಇಲ್ಲಿ ಪಾಠ ಕಲಿಸುವಂಥದ್ದಿದೆ. ಹಾಗಾಗಿ ಆ ಸುದರ್ಶನ ಚಕ್ರ, ಆ ಮೇಲ್ಭಾಗದಲ್ಲಿರ್ತಕ್ಕಂಥ ಚಕ್ರವನ್ನು ನೋಡಿದ್ರೆ ನಾವು ಯಾವುದೇ ಮೂಲೆ ನಿಂತು ನೋಡಲು ಆ ಚಕ್ರ ನಮ್ಮನ್ನು ನೋಡುತ್ತೆ. ಅಂತಹ ಒಂದು ಸಾನ್ನಿಧ್ಯದಲ್ಲಿ ನಾವಿದ್ದಾಗ ಮಹಾಸುದರ್ಶನನ ಮಹಾಮಂತ್ರವನ್ನು ನಾವು ಉಚ್ಚರಿಸೋಣ, ಭಗವಂತನ ಪ್ರಾರ್ಥನೆ ಮಾಡೋಣ. ತಾವೆಲ್ಲರೂ ಸಹಿತ ನಿಮ್ಮಲ್ಲಿ ಏನಾದರೂ ವಾಮಾಚಾರ ಆಗಿದ್ದು, ತಂತ್ರ ಮಂತ್ರ ಯಂತ್ರ ದೋಷವಿದ್ದು, ಯಾರಾದರೂ ಮಾಟ ಮಂತ್ರದ ಪ್ರಯೋಗವಾಗಿದ್ದು ಏನಾದರೂ ದಾಟಿದ್ರೆ ಈಗ ನಾವು ಹೇಳುವಂಥ ಈ ಬೀಜಾಕ್ಷರಿ ಮಂತ್ರವನ್ನು ಆಲಿಸಬೇಕು. ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನ ಒಟ್ಟಿಗೆ ಸೇರಿಸಬೇಕು. ಬಲಗೈಲಿರ್ತಕ್ಕಂಥದ್ದು ಎಡಗೈನ ಭೂಮಿ ಮೇಲೆ ಇಟ್ಕೊಳ್ಬೇಕು. ಎಡಗೈ ಭೂಮಿಯಲ್ಲಿರಬೇಕು, ಬಲಗೈ ಹೆಬ್ಬೆರಳು ಮತ್ತು ಉಂಗುರದ ಬೆರಳಿಂದ ಜೋಡಿಸಬೇಕು.
ಹೀಗೆ ಮಾಡ್ತಾ ಈ ಮಂತ್ರವನ್ನು ಕಿವಿಯಲ್ಲಿ ಆಲಿಸಬೇಕು. ಕಣ್ತುಂಬ ಈ ಮಹಾಯಜ್ಞೇಶ್ವರನ್ನ, ಈ ಮಹಾಯಜ್ಞನ ಅಂದರೆ ಅಗ್ನಿಯನ್ನು ನಾವು ನೋಡಬೇಕು. ಅಗ್ನಿಯನ್ನು ನೋಡಿದಾಗ ನಿಮ್ಮ ಕಣ್ಗಳಿಂದ ಇರುವಂತಹ ಮಾಟ ಮಂತ್ರ ವಾಸ್ತುದೋಷ ಯಾವ ಸಮಸ್ಯೆ ಇದ್ರೂ ಅದು ದೂರ ಆಗುತ್ತೆ. ಈ ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಿದ್ರೆ ನರನಾಡಿಗಳಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಈ ಭೂಮಿಯಲ್ಲೇ ನಿಂತು ನಾವು ನಡೆಸ್ತಾ ಇರೋದ್ರಿಂದ ಇಲ್ಲಿ ಭಗೀರಥಿ ಇದ್ದಾಳೆ. ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಎಡಹಸ್ತದಲ್ಲಿ ಮನುಷ್ಯನಿಗೆ ಬೇಕಾದ್ದು ಎಡಬಲ ಎರಡೂ ಪುಣ್ಯವೇ. ಆದರೆ ಉಂಗುರದ ಬೆರಳು ಹೆಬ್ಬೆರಳು ಒಂದು ಕಡೆ ಸೇರಿಸಿದಾಗ ಅದು ಭಗವಂತನ ಪಾದದ ಭಗವಂತನ ಹೆಬ್ಬೆಟ್ಟನ್ನು ಮುಟ್ಟಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಂಥ ಒಂದು ಪರಿಯಲ್ಲಿ ನಾವು ಅನುಷ್ಠಾನವನ್ನು ಮಾಡೋಣ. ಎಲ್ಲರೂ ಸಹಿತ ಮಹಾಸುದರ್ಶನನ್ನ ಪ್ರಾರ್ಥನೆ ಮಾಡೋಣ. ಓಂ ಓಂ ಕೃಷ್ಣಾಯ ಗೋವಿಂದಾಯ ಗೋವೇಶನ ವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರಾಣಿ ಸಂವರ ಸಂವರ ಪ್ರತ್ಯಾರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೇವತೆ ದ್ವಾರಾಬಲಿದಾಯ ಸರ್ವರಕ್ಷಣಾಯ. ಓಂ ಫಟ್ ಬ್ರಹ್ಮಣೇ ಮನಂಜಾಯ ದೇವಃ ವಿಷ್ಣುವೇ ಸ್ವಾಹಾ. ಮಹಾಸುದರ್ಶನಾಯ ಇದಂ ನಮಃ. ಸುದರ್ಶನಾಯ ವಿದ್ಮಹೇ ಹೇತಿರಾಜಾಯ ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್ ಸ್ವಾಹಾ. ಸುದರ್ಶನಾಯ ವಿದ್ಮಹೇ ಹೇತಿರಾಜಾಯ ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್ ಸ್ವಾಹಾ. ಸುದರ್ಶನಾಯ ವಿದ್ಮಹೇ ಹೇತಿರಾಜಾಯ ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್ ಸ್ವಾಹಾ. ಸುದರ್ಶನಾಯ ವಿದ್ಮಹೇ ಮಹಾಜ್ವಾಲಾಯ 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 ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್ ಸ್ವಾಹಾ. ಸ್ವಾಮಿಯನ್ನು ಪ್ರಾರ್ಥನೆ ಇದ್ದು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಇವತ್ತಿನ ದಿವಸ ಬರ್ತಕ್ಕಂಥ ಭಕ್ತರನ್ನ ಹರಿಸಿ ಆಶೀರ್ವದಿಸಿದ್ದಾರೆ. ಇಂಥ ಒಂದು ಪುಣ್ಯ ಸಾನ್ನಿಧ್ಯದಲ್ಲಿ ಇದೊಂದು ಅದ್ಭುತವಾದಂಥ ಪವಾಡ ಇರೋದ್ರಿಂದಲೇ ಇವತ್ತು ಯಾರೊಬ್ಬರು ಯಾತ್ರಾರ್ಥಿಗಳು ಬಂದರೂ ಎಲ್ಲರೂ ಸಹಿತ ಸಂತೋಷದಿಂದ ಸಂಭ್ರಮದಿಂದ ಏಕಕಾಲದಲ್ಲಿ ಭಗವಂತನ ದರ್ಶನ ಮಾಡಿ, ಅದರಲ್ಲೂ ಸ್ವಾಮಿ ರಥವನ್ನೇರಿ ಕೂತಾಗ ಸುಮಾರು ಕಿಲೋಮೀಟರ್ ಗಟ್ಟಲೆ ರಥವನ್ನು ಎಳೆದ್ರು ಸಹಿತ ಇವತ್ತಿನವರೆಗೂ ಒಂದು ಸಣ್ಣ ಅವಘಡ ಆಗದಿರ ಅಂಥ ಒಂದು ಬೃಹತ್ ಬೆಟ್ಟದ ರಥವನ್ನು ಈ ಸಾನ್ನಿಧ್ಯದಲ್ಲದಿರ ಮತ್ತೆಲ್ಲೂ ನೋಡ್ಲಿಕ್ಕೆ ನಮಗೆ ಅವಕಾಶ ಇಲ್ಲ. ಅದರಿಂದ ಇಂತಹ ಒಂದು ಅದ್ಭುತವಾದಂಥ ಸಾನ್ನಿಧ್ಯದಲ್ಲಿ ಹರಿಹರ ಬ್ರಹ್ಮಾದಿಗಳಿಗೂ ಸಹಿತ ಹೆಚ್ಚಿನ ಆದ್ಯತೆ ಇದ್ದು ಅವರ ಆಶೀರ್ವಾದದಿಂದಲೇ ಇದು ನಡೀತಿರೋದ್ರಿಂದ ರುದ್ರನಿಗೆ ರುದ್ರಾನುಷ್ಠಾನವನ್ನು ಮಾಡೋಣ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಭಟ್ಯವರ್ಧನಂ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಭಟ್ಯವರ್ಧನಂ ಉರ್ವಾರುಕಂ ಮೃತ್ಯೋರ್ಮುಕ್ಷೇಮಾಮೃತಾತ್ ಸ್ವಾಹಾ. ತ್ರಯಂಬಕೇಶ್ವರಾಯ ನಮಃ. ಈಗ ಶಕ್ತಿ ಇರ್ತಕ್ಕಂಥವ್ರು ಎದ್ದು ನಿಂತುಕೊಂಡು 3 ಪ್ರದಕ್ಷಿಣೆ ಮಾಡಿ ಸ್ವಾಮಿಗೊಂದು ನಮಸ್ಕಾರ ಮಾಡಿ, ಹೆಣ್ಣು ಮಕ್ಕಳು ಮೊಣಕಾಲೂರಿ ನಮಸ್ಕಾರ ಮಾಡಿ,
ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿ. ಇದು ಮಹಾವಿಷ್ಣುವಿಗೆ ಸಂಬಂಧಪಡ್ತಕ್ಕಂಥದ್ದು. ಪ್ರತಿ ವರ್ಷನೂ ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗೊಂದು ತುಂಬ ಆಸೆ ಇತ್ತು ಭಗವಂತನ ನೋಡಬೇಕು ಬರಬೇಕು ಅಂತ. ಆದರೆ ನನಗೆ ಯಾವುದೇ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆದರೆ ಗುರೂಜಿಗಳ ಒಂದು ಕೃಪೆಯಿಂದ ಅವ್ರಿಗೂ ಈ ಥರ ಕರ್ಕೊಂಡು ಹೋಗ್ತೀವಿ, ಬರೋರಿದ್ರೆ ಬನ್ನಿ ಅಂತಂದರು. ಸೊ ಹಾಗಾಗಿ ಅವರ ಮೂಲಕ ನನ್ನ ಮಗಳು ನನ್ನನ್ನು ಕಳಿಸ್ಕೊಟ್ಟಿದ್ದಾಳೆ. ನಾನು ಮತ್ತು ನಮ್ಮ ಯಜಮಾನರು ಇಬ್ಬರು ಬಂದಿದ್ದೀವಿ. ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಜನರನ್ನು ಸೇರಿಸ್ಕೊಂಡು ಭಕ್ತಾದಿಗಳಿಗೆ ದರ್ಶನ ಮಾಡಿಸುವಂಥ ಒಂದು ಸದಾವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಅಹೋಭಾಗ್ಯ ಅಂತ ನನ್ನ ಅನಿಸಿಕೆ. ಸಾಯಿ ಶುಭ್ ಟೂರ್ಸ್ನವರು ಎಲ್ಲ ಕಡೆಗೂ ಈ ಥರದ ಒಂದು ಅವಕಾಶವನ್ನು ಕೊಟ್ಟರೆ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ನನ್ನ ಭಾವನೆ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟೊತ್ತು ದೇವತೆಗಳಾಯಿತು, ಎಲ್ಲ ಸುಪ್ರೀಂ ಆಯಿತು. ಈಗ ನವಗ್ರಹಗಳನ್ನು ಬಿಟ್ಟು ಬದುಕಕ್ಕುಂಟೆ? ಯಾರ ರಾಶಿ ಫಲದಲ್ಲಿ ಏನೇನಿದೆಯೋ ಎಲ್ಲರೂ ಬೆಳಗ್ಗೆ ಎದ್ದು ಕಾತುರದಿಂದ ಕಾಯ್ತಾ ಇರ್ತೀವಿ. ಬೆಳಗ್ಗೆ ಎದ್ದು ಸೂರ್ಯನಿಗೊಂದು ನಮಸ್ಕಾರ ಮಾಡಿ ನಮ್ಮ ಭವಿಷ್ಯ ಏನಪ್ಪ ಅಂತ ನಾವು ತಿಳ್ಕೊಳ್ತೀವಿ. ಅದಕ್ಕೆ ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಬೇಕು. ಅದಕ್ಕಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಹೇಳಿ: ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ
ಪಕ್ಕದ ಮನೆಗೆ ಹೋಗಿ ಬಗ್ಗು ನೋಡಿದಿರಾ, ಪಕ್ಕದ ಮನೇಲಿ ಇವತ್ತೇನೋ ಒಬ್ಬಟ್ಟು ಅಡುಗೆ ಮಾಡಿದ್ದ ಅಂದರೆ ಮನೇಲಿ ಅಷ್ಟು ಬೆಲ್ಲ ಪಾಯಸ ಆದರೂ ಮಾಡು ಅಂಥೇಳಿ ಹೇಳುವಂಥ ಗುಣ ತಂದೆದು. ಅದರಿಂದ ಅವರಿಬ್ಬರ ಋಣವನ್ನು ನಾವು ತೀರಿಸ್ಲಿಕ್ಕಾಗೋದಿಲ್ಲ. ಅದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಇವತ್ತಿನ ಈ ಕಾಯಕದ ಮಹಾಪೂರ್ಣಾವತಿಯ ಸಂಘದ ಒಂದು ಸನ್ನಿವೇಶಕ್ಕೆ ನಾವೆಲ್ಲರೂ ಸಹಿತ ಪಾತ್ರರಾಗಿದ್ದೀವಿ. ಅದರಲ್ಲೂ ಈ ಒಂದು ವಿಶೇಷವಾದಂತಹ ಒಂದು ಸಾನ್ನಿಧ್ಯದಲ್ಲಿರೋದ್ರಿಂದ ಈ ಸಾನ್ನಿಧ್ಯದ ಸಂಪೂರ್ಣ ಫಲ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಮ್ಮ ಸಾಯಿ ಶುಪ್ಟೂರ್ಸು ಅರುಣ್ ಅವರು ಒಳ್ಳೆಯ ಅದ್ಭುತವಾದಂಥ ಕಾಯಕ ಮಾಡಿದ್ರು. ಇಂಥ ಒಂದು ನೋಡಿ, ಇವತ್ತು ಕರ್ಕೊಂಡೋಗಿ ನಿಮ್ಮನ್ನು ಮಾಲ್ ನೋಡ್ಕೊಂಬ ಅಂತನೋ ಅಥವಾ ತೀರ್ಥಕ್ಷೇತ್ರ ದರ್ಶನ ಆಯಿತು, ದೇವರ ದರ್ಶನ ಆಗಿದೆ, ಇನ್ನು ಸಮಯ ಇದೆ, ಈ ಸಮಯದಲ್ಲಿ ನಿಮ್ಮ ಇಷ್ಟದ ಪ್ರಕಾರ ಏನೋ ಮೋಜು ಮಸ್ತಿ ಮಾಡಿ ಅಥವಾ ಒಳ್ಳೆ ಹೋಟೆಲ್ಗೆ ಬಿಟ್ಟಿದ್ದೀವಿ, ಪಕ್ಕದಲ್ಲಿ ಬಾಟ್ಲುಗಳಿದೆ ನೋಡ್ಕೊಳ್ಳಿ ಆನಂದಿಸಿ ಅಂತ ಬಿಟ್ಟಿದ್ದಿದ್ರೆ ಅದು ಪುಣ್ಯದ ಫಲ ಅಲ್ಲ. ಈ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀವಿ, ಇಲ್ಲಿ ನಾವು ದೇವರ ದರ್ಶನ, ದೇವರ ಧ್ಯಾನ, ದೇವರ ಪೂಜೆ, ದೇವರ ಪ್ರಸಾದ ತಗೊಳ್ತಾರೆ, ಸೀದಾ ಊರ ಕಡೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಕಣ್ತುಂಬ ದೇವರ ದರ್ಶನ, ಇಲ್ಲಿ ಮಹಾಯಜ್ಞೇಶ್ವರನ ದರ್ಶನ. ಇದು ಬಹುಶಃ ಇದೇ ಪ್ರಪ್ರಥಮ ಅಂತ ನಾನು ತಿಳಿದಿದ್ದೀನಿ. ಹಾಗಾಗಿ ಈ ಹೋಟೆಲ್ ಮಾಲೀಕರು ಸಹಿತ ಭಾಳ ಸಂತೃಪ್ತಿಯಾಗಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಾಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದಾರಲ್ಲ ಅಂತ ಅವರು ಸಂತೋಷಪಟ್ಟಿರ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪೂರ್ಣಾವತಿ ಮಾಡೋಣ. ಎಲ್ಲ ಹಾಗಾಗಿ ಕೂತ್ಕೊಳ್ಳಿ, ಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಳ್ಳಿ. ಆ ಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಳ್ಳುವಾಗ ಸ್ವಾಮಿ ಪೂರಿ ಜಗನ್ನಾಥನ ಅಲ್ಲಿ ಜಗನ್ನಾಥನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಕ್ಷೇತ್ರದಿಂದ ಈ ಪೂರ್ಣಾವತಿ ನಾವು ಮಾಡ್ತಿದ್ದೀವಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತು ಗೋಮಾತೆಯ ಸಂರಕ್ಷಣೆ ಆಗಬೇಕಾಗಿದೆ. ಈಗಾದರೂ ನಾವೆಲ್ಲರೂ ಎಚ್ಚೆತ್ತುಕೊಳ್ದಿದ್ರೆ ಆ ಗೋವು ಅಮ್ಮ ಅಂತ ಕಿರ್ಚ್ಕೊಂಡು ಅಳುವಂತಹ ಕಾಲ ಈಗಾಗಲೇ ಸನ್ನಿಹಿತವಾಗಿಬಿಟ್ಟಿದೆ. ಇನ್ನಾದರೂ ಪ್ರತಿಯೊಬ್ಬ ಭಾರತೀಯರು ಸಹಿತ ತನ್ನ ಜವಾಬ್ದಾರಿ, ಇದು ನನ್ನ ಹೆಗಲಲ್ಲಿದೆ, ಇದು ನನ್ನ ತಂದೆ ತಾಯಿ ಋಣ ಹರಿಸುವಂಥ ರೀತಿ, ನನ್ನ ತಂದೆ ತಾಯಿ ನೋಡ್ಕೊಂಡಂಗೆ ನಾನು ಒಂದು ಗೋವನ್ನು ನೋಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ವಿಶ್ವಮಾತೆ ಗೋಮಾತೆ ಉಳಿತಾಳೆ. ಇಲ್ಲ ಅಂದರೆ ಆ ಗೋವಿನ ಆಕ್ರಂದನ ಅದು ಕೇಳಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಒಂದಷ್ಟು ಜನಗಳ ವಾದ ಅದು ನಮ್ಮ ಆಹಾರ ಅಂತಾರೆ. ಆದರೆ ತಿನ್ನಲಿಕ್ಕೆ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ. ಅಷ್ಟು ಕೊಟ್ಟು ಸಹಿತ ನನಗೆ ಅದರಲ್ಲೇ ರುಚಿ ಅಂತ ಕಂಡುಕೊಳ್ತೀನಿ ಅಂದರೆ ಎಂಥ ಮೂರ್ಖತನ ಇದು. ಅದಕ್ಕಾಗಿ ಜನ್ಮದಾತೆ ಹೊಟ್ಟೆಗೆ ನೋಡಿ ಜನ್ಮ ಕೊಟ್ಟಿರಕ್ಕಂಥ ತಾಯಿ 3 ತಿಂಗಳು ಎದೆ ಹಾಲು ಕೊಟ್ಟು ಮಲೆ ತೊಟ್ಟನ್ನು ಕಡಿತು ಮಗು ಅಂತ ಪಕ್ಕಕ್ಕೆ ತಳ್ತಾಳೆ. ಆದರೆ ಅಲ್ಲಿಂದ ಹಿಡಿದು ಮನುಷ್ಯ ಸಾಯುವ ಕಡೆಗಾಲದವರೆಗೂ ಗೋವಿನ ಗೋಕ್ಷೀರ ಕುಡಿದು ಬದುಕುವಂಥವ್ರು ನಾವು. ಗೋವಿನಿಂದ ಎಲ್ಲ ಸಂಪತ್ತಿದೆ. ಗೋಕ್ಷೀರ ಇದೆ, ದದಿ ಮೊಸರಿದೆ, ತುಪ್ಪ ಇದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗೋಮಯ ಗೋಮೂತ್ರದಿಂದಲೂ ಸಹಿತ ನಮ್ಮ ರೋಗ ರುಜಿನಗಳು ಗುಣ ಆಗುವಂತಹ ಒಂದು ಅದ್ಭುತವಾದಂಥ ಔಷಧಿ ಇದೆ. ಇಷ್ಟೆಲ್ಲ ಇದ್ದರೂ ಸಹಿತ ಆ ಗೋವನ್ನ ಕಸಾಯಖಾನೆ ಕಳಿಸುವಂಥ ಮನಸ್ಥಿತಿ ಒಂದಷ್ಟು ಜನಕ್ಕೆ ಬರ್ತಾ ಇದೆಯಲ್ಲ, ಅವ್ರಿಗೂ ಸಹಿತ ಮಹಾವಿಷ್ಣು ಒಳ್ಳೆಯದನ್ನು ಮಾಡಿ ಒಳ್ಳೆ ಜ್ಞಾನ ಕೊಟ್ಟು ಇನ್ನು ಮುಂದೆ ಇಂಥ ಒಂದು ಅಧರ್ಮಕ್ಕೆ ಕೈ ಹಾಕಬೇಡಿ ಅಂತ ದೇವರು ಕೊಡಬೇಕು. ಯಾಕೆಂದರೆ ನಾವು ಸಾಮಾನ್ಯ ಮಾನವರಿದ್ದೇವೆ. ನಾನು ಆನಂದ್ ಗುರುಜಿಯಾಗಿ ಇಷ್ಟು ಕೆಲಸ ನಾನು ಮಾಡಿದ್ರೂ ನಾಳೆ ಬೆಳಗ್ಗೆ ಎಲ್ಲಿ ನನ್ನ ಕಾರ್ಗೊಂದು ಗ್ಲಾಸಿಗೆ ಕಲ್ಲು ಹೊಡಿತಾರೋ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಆದಂಥದ್ದು ಸಾಕಷ್ಟು ಆಗಿದೆ. ಏನಾದರೂ ಈ ಸ್ವರ ಬಿಡೋದಿಲ್ಲ. ಆನಂದ್ ಗುರುಜಿ ಇರೋದು ಹೀಗೆ, ಮಾಡೋದು ಹೀಗೆ, ಈ ಸಭೆ ಸಮಾರಂಭಗಳಲ್ಲಿ ಹೆಚ್ಚಿಸೋದು ಹೀಗೆ. 100 ಪೆಟ್ಟಾದರೂ ಎಲ್ಲರೂ ನಾಳೆ ದಿವಸ ಶಿವನ ಸಾನ್ನಿಧ್ಯವೇ, ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಕಾಯಕವನ್ನು ಮರೆತು ನಾವು ನಡೀಬಾರ್ದು. ಅದು ನನ್ನ ಜವಾಬ್ದಾರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪೂರ್ಣಾವತಿಗೆ ನಿಂತ್ಕೊಳ್ಳೋಣ. ನೀವೆಲ್ಲರೂ ಹಾಗೆ ಕೂತ್ಕೊಳ್ಳಿ. ಪೂರ್ಣಾವತಿ ಎಲ್ಲ ಆದ ನಂತರ ನಿಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ವಸ್ತುಗಳನ್ನು ನಾವು ನಿಮಗೆ ಕೊಡ್ತೀವಿ. ಸರತಿ ಸಾಲಲ್ಲಿ ಒಬ್ಬೊಬ್ಬರೇ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಒಂದು ಅಗ್ನಿಗೆ ಆ ದ್ರವ್ಯಗಳನ್ನು ನೀವು ಅರ್ಪಣೆ ಮಾಡಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾವು ದಿನಾಲೂ ಆನಂದ್ ಗುರೂಜಿಯವರ ಕಾರ್ಯಕ್ರಮ ಟಿ ವಿಯಲ್ಲಿ ನೋಡ್ತಾ ಇದ್ವಿ. ಅವ್ರು ಹೇಳಿದ್ದೆಲ್ಲ ಪೂಜೆ ಪುನಸ್ಕಾರ ಮಾಡ್ತೀವಿ. ನಮ್ಗೆ ತುಂಬ ಒಳ್ಳೆಯದಾಗಿದೆ. ನಾವು ಮನೆ ತೊಗೊಂಡಿದ್ವಿ, ನಮ್ಮ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಇದು ಒಂದು ಕಾರ್ಯಕ್ರಮ ನೋಡಿ ತುಂಬ ಖುಷಿ ಆಯಿತು ಬರಬೇಕಂತ. ಚೆನ್ನಾಗಿದೆ, ನಮ್ಮ ಅದೃಷ್ಟ ಅನ್ಕೋತೀವಿ ಇಷ್ಟು ಜನರ ಮಧ್ಯೆ ಬಂದು ದೇವಸ್ಥಾನ ನೋಡಿದ್ದಕ್ಕೆ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭುಃ ಭೂತಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ
भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञोऽक्षर एव च योगो योगविदान्नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वः सर्वः शिवस्थाणुर्भूतादिर्निधिरव्ययः सम्भवो भावनो भर्ता प्रभवः प्रभुरीश्वरः स्वयम्भूः शम्भुरादित्यः पुष्कराक्षो महास्मनः अनादिनिधनो धाता विधाता धातुरुत्तमः अप्रमेयो हृषीकेशः पद्मनाभो वरप्रभुः विश्वकर्मा मनुस्त्वष्टा स्थविष्ठस्थविरो ध्रुवः अग्राह्यः शाश्वतः कृष्णो लोहिताक्षः प्रतर्दनः प्रभूतस्त्रिककुब्धाम पवित्रं मङ्गलं परम् ईशानः प्राणदः प्राणो ज्येष्ठः श्रेष्ठः प्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमः क्रमः अनुत्तमो दुराधर्षः कृतज्ञः कृतिरात्मवान् सुरेशः शरणं शर्म विश्वरेताः प्रजाभवः अहः संवत्सरो व्यालः प्रत्ययः सर्वदर्शनः अजः सर्वेश्वरः सिद्धः सिद्धिः सर्वादिरच्युतः वृषाकपिरमेयात्मा सर्वयोगविनिःसृतः वसुर्वसुमनः सत्यः समात्मा संमितः समः अमोघः पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वजोनिः शुचिश्रवाः अमृतः शाश्वतस्थाणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षः सुराध्यक्षो धर्माध्यक्षः कृताकृतः चतुरात्मा चतुर्व्यूहश्चतुर्दंष्ट्रश्चतुर्भुजः भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वजोनिः पुनर्वसुः. ನಾವು ಆನಂದ್ ಗುರುಜಿನ ಬಾಬನ್ ನೋಡ್ತೀವಿ. ಆನಂದ್ ಗುರುಜಿನಲ್ಲಿ ಅವರು ಒಂದು ರೀತಿ ಪವಾಡ ಪುರುಷನೇ, ನನಗಂತೂ ಪವಾಡ ಪುರುಷನೇ ಅವರು. ಈ ದಿನ, ಈ ಹೋಮದ ದಿನ ತುಂಬ ನೋವಲ್ಲಿದ್ದರು ಸಾಯಿ ಶಿಫ್ಟೂರ್ಸ್ ಅವರು. ಆ ನೋವು ಏನು ಅನ್ನೋದು ಖಂಡಿತ ಹೇಳೋಕ್ಕಾಗಲ್ಲ. ಆದರೆ ಆನಂದ್ ಗುರುಜಿಯವರು ಇಲ್ಲಿ ಹೋಮ ಮಾಡಿ ಅವ್ರ ಮನಸ್ಸಿಗೆ ಶಾಂತಿ ಕೊಟ್ಟಿದ್ದಾರೆ, ನೆಮ್ಮದಿ ಕೊಟ್ಟಿದ್ದಾರೆ. ಆನಂದ್ ಗುರುಜಿಯವರು ಸುಮಾರು ಒಂದು 5-6 ವರ್ಷದಿಂದ ಮನೆ ಕಟ್ಟಲಿಕ್ಕೆ ಏನು ಪೂಜೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ಉದಾಹರಣೆ ಕೊಟ್ಟರು. ನಾವು ZTV ಹಾಕ್ಕೊಂಡು ನಾವು ನಮ್ಮ ಶ್ರೀಮತಿಯವರು GR ಸುನೀತಾ ಅಂತ ಅವರು ಇಬ್ಬರು ನೋಡ್ತಾ ಇದ್ರಿ. ಸ್ವಾಮೀಜಿಗಳು ಹೇಳ್ದಂಗೆ ನಾವು ಅದನ್ನು ಪಾಲಿಸ್ರಿ. ನಾವು ಅದು ಪಾಲಿಸಿದ್ದಕ್ಕೆ ನಮಗೆ ಚಾಮರಾಜಪೇಟೆಯಲ್ಲೇ ಕಟ್ಟಿರೋ ಮನೆ ಗ್ರೌಂಡು ಫಸ್ಟು ಪ್ಲಸ್ ಅದ್ರ ಮೇಲೆ 2 ಡೂಪ್ಲೆಕ್ಸು ಮನೆ ಮಾಡೋ ಅಂಥ ಒಂದು ಯೋಗ ಬಂತು. ಸುಮಾರು ಅದು 1,05,00,000. ನಾನು ಹೇಳಿದೆ ನಮ್ಮ ಶ್ರೀಮತಿ ಅವ್ರಿಗೆ, ನಮಗೆ ಅಷ್ಟು ಬರ್ಸ್ಲಿಕ್ಕೆ ಆಗಲ್ಲ, ಕಷ್ಟ ಇದೆ ಅಂದರು. ಯಾಕಂದರೆ ಅವರು ದುಡಿತಾರೆ, ನಾವು ದುಡಿತಾ ಇದ್ದೀರಿ. ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ದೇವರಿದ್ದಾನೆ ಕೈ ಹಾಕಿ ಅಂದರು. ನಾನು ಕೆನರಾ ಬ್ಯಾಂಕಲ್ಲೇ 65 ಲಕ್ಷ ಸಾಲ ಮಾಡಿ ಸ್ವಾಮೀಜಿಗಳು ಹೇಳ್ದಂಗೆ ಆ ಪೂಜೆ ಮಾಡಿ ನೆರವೇರಿಸಿದೆ. ಆ ಮನೆಯೂ ಸಿಕ್ತು. ಆ ಮನೆ ಮೇಲೆ 2 ಮನೆ ಕಟ್ಟಿದೆ. ಇವತ್ತು ನಾನು ಸುಖವಾಗಿದ್ದೀನಿ. ಹಾಗಾಗಿ ನಮ್ಮ ಆನಂದ್ ಗುರೂಜಿ ಸ್ವಾಮೀಜಿಯವರು ಏನು ಹೇಳ್ತಾರೋ ಅದು ನೀವೆಲ್ಲ ದಯವಿಟ್ಟು ಪಾಲಿಸಿ, ಅದು ಒಳ್ಳೆಯದಾಗುತ್ತೆ ಎಲ್ಲರಿಗೂ.
ಕರ್ನಾಟಕದಿಂದ ಭುವನೇಶ್ವರಿಂದ ಪೂರಿ ಜಗನ್ನಾಥ್ಗೆ ನಾವು ಬಂದ್ವಿ. ಜಗನ್ನಾಥಕ್ಕೆ ಬಂದು ಆ ಜಗನ್ನಾಥನ ದರ್ಶನ ಮಾಡೋದಕ್ಕೋಸ್ಕರ ಸ್ವಾಮಿನ ಪ್ರಾರ್ಥನೆ ಮಾಡುವಾಗ ಒಂದು ಚರಿತ್ರೆಯನ್ನು ಹೇಳಿದರು. ಈ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ನಿಜಕ್ಕೂ ಕೇಳಲಿಕ್ಕೆ ಆನಂದವಾಗುತ್ತೆ. ಭಗವಂತ ಯಾವ್ಯಾವ ಕಾಲದಲ್ಲಿ ಹೇಗೆಲ್ಲ ಹುಟ್ಟಿದ್ದಾನೆ, ಹೇಗೆಲ್ಲ ಬಂದಿದ್ದಾನೆ, ತಾನು ಈ ಜಗತ್ತಿನ ಉದ್ಧಾರಕ್ಕಾಗಿ ಬಂದಂಥ ಕಲೆ ಇದೆಯಲ್ಲ, ಅದು ಎಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಳೇಬೇಕು. ಅಂತಹ ಒಂದು ವಿಶೇಷತೆ ನೋಡ್ಬೋದಾದರೆ, ಇದೇ ಸಮುದ್ರದಲ್ಲಿ ತೇಲಿ ಬಂದದ್ದು ಒಂದು ಮರದ ದಿಮ್ಮೆ ಮೇಲೆ, ಮರದ ದಿಮ್ಮಿ ಅಂದರೆ ಬೇವಿನ ಮರದ ದಿಮ್ಮಿ ಮೇಲೆ ವಿಶೇಷವಾಗಿ ಭಗವಂತ ಆ ತನ್ನ ಹೃದಯವನ್ನು, ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಈ ಸಮುದ್ರದಲ್ಲಿ ತೇಲಿಕೊಂಡು ಬಂದಂತೆ. ಜರ ಎಂಬತಕ್ಕಂತಹ ಬೇಟೆಗಾರ ಕಾಡಲ್ಲಿ ಬೇಟೆ ಆಡುವಾಗ ಆಗ ಕೃಷ್ಣ ವಿಶ್ರಾಂತಿ ತೆಗೆದುಕೊಳ್ತಿರ್ತಾನೆ. ಕೃಷ್ಣನ ವಿಶ್ರಾಂತಿ, ಕೃಷ್ಣನ ಜವಾಬ್ದಾರಿಯನ್ನು ಮುಗಿಸಿ ತಾನು ವಿಶ್ರಾಂತಿ ತೆಗೆದುಕೊಳ್ಳುವಂಥ ಕಾಲ. ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಆ ಸುಂದರ ಗಳಿಗೆಯಲ್ಲಿ ಭಗವಂತ ವಿಶ್ರಾಂತಿಯಲ್ಲಿರ್ತಾನೆ. ಬೇಟೆಗಾರ ಕಾಡಲ್ಲಿ ಬರ್ತಿರ್ತಾನೆ. ಆದರೂ ತನ್ನ ಬಿಲ್ಲು ಬಾಣದಿಂದ ಒಂದು ಬಾಣವನ್ನು ಬಿಡ್ತಾನೆ. ಬಾಣವನ್ನು ಬಿಟ್ಟಾಗ ಆ ಬಾಣ ಬಂದು ಕೃಷ್ಣನ ಹೆಬ್ಬೆರಳಿಗೆ ತಗಲುತ್ತೆ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಪ್ರಾಣ ಹೆಬ್ಬೆರಳಲ್ಲಿರುತ್ತೆ. ಆ ಹೆಬ್ಬೆರಳಿಗೆ ಬಾಣವನ್ನು ಬಿಟ್ಟಾಗ ಕೃಷ್ಣ ಮರಣ ಹೊಂದುತ್ತಾನೆ. ಕೃಷ್ಣ ಮರಣ ಹೊಂದಿದ ನಂತರ ಆ ಒಂದು ಸನ್ನಿವೇಶವನ್ನು ಜರ ಎಂಬತಕ್ಕಂತಹ ಆ ಬೇಟೆಗಾರ ನೋಡಿ ಸಂಪೂರ್ಣ ಮನಸ್ಸಲ್ಲಿ ಬಹಳಷ್ಟು ನೊಂದುಕೊಂಡು, ಆದರೂ ತನ್ನ ನಿತ್ಯ ಕರ್ಮಾನುಷ್ಠಾನಗಳೇನಿದೆಯೋ ಎಲ್ಲವನ್ನು ಜವಾಬ್ದಾರಿಯುತ ಮಾಡ್ತಾನೆ. ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ಅಂತ್ಯ ಸಂಸ್ಕಾರವನ್ನು ಮಾಡಿದರೂ ಇಡೀ ದೇಹ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದರೂ ಹೃದಯ ಮಾತ್ರ ಭಸ್ಮವಾಗುವುದಿಲ್ಲ. ಆ ಹೃದಯಕ್ಕೆ ತನ್ನದೇ ಆದ ಶಕ್ತಿ ಇರುತ್ತೆ. ಆ ಹೃದಯಕ್ಕೆ ತನ್ನದೇ ಆದಂಥ ಶಕ್ತಿ ಇರೋದ್ರಿಂದ ಆ ಯುಗದಲ್ಲೂ ಈ ಯುಗಕ್ಕೂ ಸಹಿತ ಕೃಷ್ಣನ ಹೃದಯ ಇಂದಿಗೂ ಇದೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಕುರುಹುಗಳಿದೆ, ಆಧಾರಗಳಿದೆ. ಆಗ ಕೃಷ್ಣನ ಹೃದಯ ಮಾತ್ರ ಅದು ಸುಡೋದಿಲ್ಲ, ಅದು ಯಾವುದೇ ಕಾರಣಕ್ಕೂ ನಾಶವಾಗುವುದಿಲ್ಲ. ಆದರೆ ಆ ಕೃಷ್ಣನ ಹೃದಯ ಬಡ್ಕೊಳ್ಳುವಂತಹದ್ದು, ಕೃಷ್ಣನ ಹೃದಯದಲ್ಲಿ ವಿಪರೀತವಾದಂಥ ಶಾಖ ಬರ್ತಕ್ಕಂಥದ್ದು, ಅದು ಸಾಮಾನ್ಯ ಮನುಷ್ಯರಂತೆ ಇರತಕ್ಕಂಥದ್ದಲ್ಲ. ಸಾಮಾನ್ಯ ಮನುಷ್ಯರಂತೆ ಇರತಕ್ಕಂಥದ್ದಲ್ಲದ್ರಿಂದ ಆ ಒಂದು ಹೃದಯವನ್ನು ಆ ಜರ ಎಂಬತಕ್ಕಂತಹ ಆ ಒಂದು ಬೇಟೆಗಾರ, ಜರ ಎಂಬತಕ್ಕಂಥ ಬೇಟೆಗಾರ ಆ ಹೃದಯವನ್ನು ಮಾತ್ರ ತೆಗೆದುಕೊಂಡು ಬಹಳ ಬೆಲೆ ಬಾಳ್ಬೋದೇನೋ ಅಂತ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಕಷ್ಟು ಜನಗಳಲ್ಲಿ ಅದನ್ನು ಮಾರಾಟಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಆ ಹೃದಯ ಭಾಗವನ್ನು ಮಾರಾಟಕ್ಕೆ ತೆಗೆದುಕೊಂಡು ಹೋದರೂ ಯಾರೂ ತೆಗೆದುಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಭಾಳಷ್ಟು ಉಷ್ಣವಿರುತ್ತೆ, ಶಾಖದಿಂದ ಕೂಡಿರುತ್ತೆ, ಬಹಳಷ್ಟು ಬಿಸಿ ಇರುತ್ತೆ. ಅದನ್ನು ನೋಡಿ ಇನ್ನು ನನ್ನಿಂದ ಇದನ್ನು ಇಟ್ಕೊಂಡು ಸುಧಾರಿಸೋಕ್ಕಾಗೋದಿಲ್ಲ, ಇದು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಆ ಒಂದು ಹೃದಯವನ್ನು ಒಂದು ದೊಡ್ಡದಾದಂಥ ಒಂದು ಮರದ ದಿಮ್ಮಿ ಮೇಲೆ, ದೊಡ್ಡದಾದಂತಹ ಒಂದು ಮರದ ದಿಮ್ಮಿ, ಆ ಮರದ ದಿಮ್ಮಿ ಅಥವಾ ಮರದ ಒಂದು ಕಟ್ಟಿಗೆ, ಒಂದು ದೊಡ್ಡದಾದಂತಹ ಕಟ್ಟಿಗೆ ಆಧಾರವನ್ನು ತೆಗೆದುಕೊಂಡು ಆ ಕಟ್ಟಿಗೆ ಮೇಲೆ ಆ ಹೃದಯವನ್ನಿಟ್ಟು ನಮಸ್ಕಾರ ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಆ ಹೃದಯವನ್ನು ಆ ಒಂದು ಮರದ ಕಟ್ಟಿಗೆಯ ಮೇಲೆ, ಮರದ ಒಂದು ಕಟ್ಟಿಗೆಯ ಮೇಲೆ ಇಟ್ಟಂತಹ ಹೃದಯ ಈ ಸಮುದ್ರದಲ್ಲಿ ತೇಲಿಬಿಡ್ತಾನೆ. ಆ ಭಾಗದಲ್ಲಿದ್ದಂತಹ ಬುಡಕಟ್ಟು ಜನಾಂಗ, ಒಂದಷ್ಟು ಜನಾಂಗ ನಿತ್ಯ ಕರ್ಮಾನುಷ್ಠಾನಗಳನ್ನು, ನಿತ್ಯ ಸೇವೆಯನ್ನು ಮಾಡಲಿಕ್ಕೆ ಒಬ್ಬ ದೈವ ಭಕ್ತ ಸ್ನಾನಕ್ಕಾಗಿ ಸಮುದ್ರಕ್ಕೆ ಬಂದಿರ್ತಾನೆ. ಏನೇ ಆದರೂ ಕಾಡಲ್ಲಿ ವಾಸ ಮಾಡ್ತಕ್ಕಂಥವ್ರು ತನ್ನದೇ ಆದಂತಹ ಧರ್ಮವನ್ನು ಪರಿಪಾಲನೆ ಮಾಡುವಂತಹ ಕಾಲದಲ್ಲಿ ಆ ಒಂದು ದಟ್ಟವಾದಂತಹ ಕಾಡಲ್ಲಿದ್ದಂತಹ ಒಂದಷ್ಟು ಕಾಡು ಜನ, ಅದರಲ್ಲೂ ಒಬ್ಬ ಪ್ರಮುಖ ದೈವ ಭಕ್ತ, ದೇವರ ಪೂಜೆ ಪುನಸ್ಕಾರ, ಆಧ್ಯಾತ್ಮಿಕವಾಗಿ ಒಂದು ಚಿಂತನೆ ಮಾಡ್ತಕ್ಕಂಥವ್ರು, ಅವರು ಬಂದು ಸ್ನಾನ ಮಾಡುವಾಗ ಈ ಒಂದು ಸಮುದ್ರದ ಮಾರ್ಗದಿಂದ ಬಂದಂತಹ ಆ ಒಂದು ದೊಡ್ಡದಾದಂತಹ ಮರದಿಮ್ಮಿ, ಆ ಮರವಾದರೂ ಬೇವಿನ ಮರದ ತುಂಬ ದೊಡ್ಡದಾದಂತಹ ದೊಡ್ಡ ಗಾತ್ರದಲ್ಲಿರ್ತಕ್ಕಂತಹ ಮರದ ಮೇಲೆ ಆ ಹೃದಯವನ್ನು ನೋಡಿ ಆನಂದಿಸಿ ಭಗವಂತನ ಪ್ರಾರ್ಥನೆ ಮಾಡಿ ಇದೇನೋ ಒಂದು ಅತೀತವಾದಂಥ ಶಕ್ತಿ ಇರಬಹುದು, ವಿಶೇಷವಾದಂಥ ಶಕ್ತಿ ಇರ್ಬೋದು ಅಂತ ಹೇಳಿ ಈ ಸಮುದ್ರ ರಾಜನಿಗೂ ಸಹಿತ ನಮಸ್ಕಾರವನ್ನು ಮಾಡ್ತಾನೆ. ಆಗ ಆ ಪ್ರಾಂತ್ಯದಲ್ಲಿದ್ದಂತಹ ಅವರು, ಆ ಪ್ರಾಂತ್ಯದ ನಾಯಕ ತಾನೇನು ಮಾಡ್ತಾನೆ, ಕಂಡಂಥ ಆ ಹೃದಯವನ್ನು, ಒಂದು ಬೃಹತ್ ಮಟ್ಟದ ಕಟ್ಟಿಗೆಯನ್ನು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಟ್ಟಿಗೆ ಮತ್ತು ಹೃದಯ ಎರಡನ್ನೂ ಸಹಿತ ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಒಂದು ಗುಹೆಯಲ್ಲಿಟ್ಟು ಆರಾಧನೆ ಮಾಡ್ತಾನೆ. ಗುಹೆಯಲ್ಲಿಟ್ಟು ಆರಾಧನೆ ಮಾಡುವಂಥ ಕಾಲ ಆ ನಾಯಕನಿಗಿದ್ದಂತಾದರೂ ಒಬ್ಬಳು ಲಲಿತಾ ಎಂಬತಕ್ಕಂಥ ಕನ್ಯೆಗೆ ಜನ್ಮ ಕೊಟ್ಟು ತನ್ನ ಕಾಯಕವನ್ನು ನಿತ್ಯ ಮಾಡ್ತಿರ್ತಾನೆ. ಆದರೆ ಗುಹೆಯಲ್ಲಿರ್ತಕ್ಕಂಥ ಭಗವಂತನ ಯಾರಿಗೂ ತೋರಿಸಿರೋದಿಲ್ಲ. ಯಾಕೆಂದರೆ ಬಹಳಷ್ಟು ಸುಗಂಧ ದ್ರವ್ಯದಲ್ಲಿದ್ದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಇರ್ತಕ್ಕಂಥ ಆ ಹೃದಯ ಮತ್ತು ಆ ಒಂದು ಬೇವಿನ ಮರದ ಕಟ್ಟಿಗೆ. ಮಾಳವ ರಾಜನಾದಂತಹ ಇಂದ್ರದಿಮ್ನ ಎಂಬತಕ್ಕಂತಹ ರಾಜನಿಗೆ ಸ್ವಪ್ನದಲ್ಲಿ ಭಗವಂತ ಕಾಣಿಸ್ತಾನೆ. ನಾನು ಇಂಥದ್ದೊಂದು ಅರಣ್ಯದ ಮಧ್ಯದಲ್ಲಿ ಒಂದು ಗುಹೆಯಲ್ಲಿ ನಾನಿದ್ದೇನೆ, ನನ್ನನ್ನು ನೀನು ಕರ್ಕೊಂಡೋಗಿ ಪೂಜೆ ಮಾಡಿದ್ದಾದರೆ ನಿನ್ನ ರಾಜ್ಯದ ಒಂದು ವಿಶೇಷತೆ, ನಿನ್ನ ರಾಜ್ಯವನ್ನು ಮತ್ತು ನಿನ್ನ ಎಲ್ಲ ಪ್ರಜೆಗಳನ್ನು ಸಹಿತ ನಾನು ಸಲಹುತ್ತೀನಿ, ಆಶೀರ್ವದಿಸ್ತೀನಿ, ವಿಶೇಷವಾದಂಥ ರೀತಿ ನನ್ನ ಆಶೀರ್ವಾದ ನಿನಗಿದೆ ಅಂತ ಹೇಳಿ ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸ್ವಪ್ನದಲ್ಲಿ ಇಂದ್ರದಿಮ್ನ ರಾಜನಿಗೆ ಕಂಡಂಥ ವೃತ್ತಾಂತವನ್ನು ಎಲ್ಲವನ್ನೂ ಆಲೋಚನೆ ಮಾಡ್ತಾನೆ, ತನ್ನ ಪರಿವಾರಕ್ಕೆ ಎಲ್ಲವನ್ನೂ ತಿಳಿಸ್ತಾನೆ. ತಿಳಿಸಿದಾಗ ಒಬ್ಬ ಬ್ರಾಹ್ಮಣ, ಬುದ್ಧಿವಂತ, ಜ್ಞಾನವಂತ,
ಒಬ್ಬ ಬ್ರಾಹ್ಮಣನ ಕರೆಸ್ತಾನೆ. ಆ ಬ್ರಾಹ್ಮಣನ ಕರೆಸಿ ನಡೆದಂಥ ವೃತ್ತಾಂತವನ್ನು ಹೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಹೆಯಲ್ಲಿರ್ತಕ್ಕಂಥ ಭಗವಂತನ ಮೂರ್ತಿಯೋ ಅಥವಾ ಭಗವಂತನ ವಿಶೇಷವಾಗಿರ್ತಕ್ಕಂಥ ಶಕ್ತಿಯೋ ಅಥವಾ ಅಲ್ಲಿರ್ತಕ್ಕಂಥ ವಿಶೇಷವಾದಂತಹ ಏನೊಂದು ಸಾನ್ನಿಧ್ಯ ಇದೆ ಅದನ್ನು ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಬರಬೇಕು, ಈ ಭಾಗಕ್ಕೆ ತೆಗೆದುಕೊಂಡ್ಬಂದು ಇಲ್ಲೊಂದು ದೇವಾಲಯ ಕಟ್ಟಬೇಕು ಅಂತ ರಾಜ ಆಜ್ಞೆಯನ್ನು ಮಾಡ್ತಾನೆ. ರಾಜ ಆಜ್ಞಾನುಸಾರ ಆ ಬ್ರಾಹ್ಮಣ ಆ ಒಂದು ಅರಣ್ಯಕ್ಕೆ ನಡೀತಾನೆ. ಒಂದಷ್ಟು ದೂರ ಪರಿಕ್ರಮಿಸಿದ್ರೆ ಅರಣ್ಯದ ಪದ್ಧತಿ ಒಂದಿರುತ್ತೆ. ಅರಣ್ಯದ ಪದ್ಧತಿ ಅನ್ನೋದಕ್ಕಿಂತ ಹಿಂದಿನಿಂದ ಬೆಳೆದಂಥ ಪದ್ಧತಿಗಳೇ ಹೀಗಿದೆ. ಯಾವುದೇ ಒಬ್ಬ ಪರಸ್ತ್ರೀಯನ್ನು ಸ್ಪರ್ಶಿಸಬಾರ್ದು, ಮುಟ್ಟಬಾರ್ದು, ನೋಡಬಾರ್ದು. ಪರಸ್ತ್ರೀ ಅಂದರೆ ಒಂದು ದೇವತಾ ಸ್ವರೂಪ ಅಂತ ನಂಬುವಂಥದ್ದು ಇವತ್ತು ನೆನ್ನೆ ಅಲ್ಲ, ಹಿಂದಿನಿಂದ ಬಂದಂಥದ್ದೇ. ಹಾಗೆ ಆ ಸ್ತ್ರೀಯನ್ನು, ಆ ಹೆಣ್ಣುಮಗಳು ಸಂಕಷ್ಟದಲ್ಲಿರ್ತಾಳೆ. ಹೆಣ್ಣುಮಗಳು ಸಂಕಷ್ಟದಲ್ಲಿರ್ತಾಳೆ, ಒಂದು ನೀರಿನ ಒಂದು ಪ್ರಪಾತಕ್ಕೆ ಬಿದ್ದು ಹೋಗುವಂಥ ಪರಿಸ್ಥಿತಿ ಇರ್ತಾಳೆ. ಆದರೆ ಆ ಹೆಣ್ಣನ್ನು ಸಂರಕ್ಷಣೆ ಮಾಡಬೇಕಾಗತ್ತೆ. ಆದರೆ ಆ ಬ್ರಾಹ್ಮಣೋತ್ತಮ ಹೆಣ್ಣನ್ನು ಮುಟ್ಟಿ ಸಂರಕ್ಷಣೆ ಮಾಡಿದ್ರೆ ಹೆಣ್ಣನ್ನು ತಾನೇ ಮದುವೆ ಆಗಬೇಕು, ಬೇರೆಯವರು ಮದುವೆ ಆಗೋದಿಲ್ಲ. ಆದರೆ ಸಂರಕ್ಷಣೆ ಮಾಡದಿದ್ದರೆ ಆ ಹೆಣ್ಣು ಮಗಳ ಜೀವ ಹೋಗುತ್ತೆ. ಆದರೆ ಬ್ರಾಹ್ಮಣ ನಿಜ, ಆದರೆ ಬೇರೆ ಜಾತಿನೂ ನಿಜ. ಅಂದರೆ ಅನ್ಯ ಜಾತಿ ಆದ್ದರಿಂದ, ಬೇರೆ ಜಾತಿ ಆದ್ದರಿಂದ ಮುಟ್ಟೋದಾ, ಅವಳು ಪ್ರಾಣ ರಕ್ಷಣೆ ಮಾಡೋದಾ, ಹೇಗೆ ಮಾಡೋದು, ಒಳ್ಳೆ ಒಂದು ಯಕ್ಷ ಪ್ರಶ್ನೆ ಆಗಿಬಿಡುತ್ತೆ. ಆ ಯಕ್ಷ ಪ್ರಶ್ನೆ ಏನೇ ಆದರೂ ಅಲ್ಲಿ ಬದುಕು ಬಹಳ ಮುಖ್ಯ, ಜೀವನ ಬಹಳ ಮುಖ್ಯ, ಆ ಹೆಣ್ಣಿನ ಸಂರಕ್ಷಣೆ ಬಹಳ ಮುಖ್ಯ. ಅಂತಹ ನಿಟ್ಟಿನಲ್ಲಿ ಆ ಬ್ರಾಹ್ಮಣ ತೀರ್ಮಾನ ತೆಗೆದುಕೊಂಡು ಆ ಹೆಣ್ಣುಮಗಳನ್ನು ಸಂರಕ್ಷಣೆ ಮಾಡ್ತಾನೆ. ಸಂರಕ್ಷಣೆ ಮಾಡಿದ ಮರುಕ್ಷಣ ಆ ಹೆಣ್ಣುಮಗಳು, ಆ ಲಲಿತಾಳ ತಂದೆ ಆ ಹೆಣ್ಣುಮಗಳನ್ನು ಅದೇ ಬ್ರಾಹ್ಮಣನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಅಲ್ಲಿಗೆ ಅಂತರ್ಜಾತಿ ವಿವಾಹ ಎಂಬತಕ್ಕಂಥದ್ದು ಅಂದೇ ಬಂದಾಯಿತು. ಇಲ್ಲಿ ಚರಿತ್ರೆ, ಇಲ್ಲಿ ಕತೆ ಭಾಳ ವಿಶೇಷವಾಗಿದೆ, ಭಾಳಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡುವಂಥದ್ದಿದೆ. ಹಾಗೆ ಸ್ವಲ್ಪ ದಿನಗಳು ಕಳೆದ ತಕ್ಷಣ ಆ ಲಲಿತಾಳ ತಂದೆ, ಅಂದರೆ ಸ್ವಲ್ಪ ದಿನಗಳು ಕಳೆದ್ರೆ ಆ ಲಲಿತಾಳ ತಂದೆ ಪ್ರತಿನಿತ್ಯ ಸಂಧ್ಯಾಕಾಲ ಹೋಗಿ ದೇವತಾರಾಧನೆ ಮಾಡಿ ದೇವರ ದರ್ಶನ ಮಾಡಿಕೊಂಡು ಬರುವಂಥದ್ದನ್ನು ಆ ಮಗಳು ಮತ್ತು ಅಳಿಯ ಎಲ್ಲರೂ ಸಹಿತ ನೋಡ್ತಾ ಇರ್ತಾರೆ. ಆದರೆ ಮಾವ ಪ್ರತಿನಿತ್ಯ ಆಚೆಗೆ ಹೋಗ್ತಿದ್ದ, ಪುನಃ ಒಳಗೆ ಬರ್ತಿದ್ದ. ಒಂದಷ್ಟು ಕಾಲ ಆದ ನಂತರ ಆ ಮಾವನ ಮೈ ಅಥವಾ ಆತನ ಹುಟ್ಟಂಥ ವಸ್ತ್ರಗಳು ಭಾಳಷ್ಟು ಸುಗಂಧ ದ್ರವ್ಯದ ವಾಸನೆ ಬರ್ತಿತ್ತು. ಆತನಿಗೆ, ಆ ಬ್ರಾಹ್ಮಣನಿಗೂ ಸಹಿತ ಒಂದು ಆಶ್ಚರ್ಯ ಆಯಿತು. ನಿಮ್ಮ ತಂದೆ ಆದರೂ ಪ್ರತಿನಿತ್ಯ ಎಲ್ಲಿಗೆ ಹೋಗ್ತಾರೆ, ಹೋಗಿ ಬಂದರೆ ಇಷ್ಟೊಂದು ಸುಗಂಧ ದ್ರವ್ಯ ಆಗುತ್ತಲ್ಲ, ಅವರ ಮುಖದಲ್ಲೇ ಒಂದು ಕಾಂತಿ, ಆ ಮುಖಕ್ಕೊಂದು ತೇಜಸ್ಸು, ಇದೆಲ್ಲ ನೋಡ್ತಾ ಇದ್ದರೆ ಯಾವುದೋ ಒಂದು ಸಾನ್ನಿಧ್ಯಕ್ಕೆ, ಯಾವುದೋ ಒಂದು ಶಕ್ತಿಯನ್ನು ನೋಡಲಿಕ್ಕೆ ಹೋಗ್ತಿದ್ದಾರೇನೋ ಎಂಬಂಥ ರೀತಿ ಆ ಬ್ರಾಹ್ಮಣನಿಗೆ ಭಾಸವಾಗುತ್ತೆ. ಅದಾದ ನಂತರ ಆ ಬ್ರಾಹ್ಮಣ ಒಂದು ದಿವಸ ಕೇಳ್ತಾನೆ, ನಿಮ್ಮ ತಂದೆಯವರು ಪ್ರತಿನಿತ್ಯ ಎಲ್ಲಿ ಹೋಗ್ತಾರೆ, ನಿಮ್ಮ ತಂದೆ ಎಲ್ಲಿಗೆ ಹೋಗಿ ಬರ್ತಾರೆ, ಈ ವಿಚಾರವನ್ನು ನನಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾರೆ.